ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ. ನಾನು ಅನುಪಮ. ಇಂದು ನಾವು ಚರ್ಚೆ ಮಾಡುತ್ತಿರುವ ವಿಷಯ ಆರೋಗ್ಯಕ್ಕೆ ಬಹಳ ಉಪಕಾರಿಯಾಗುವ ತರಕಾರಿ ಕ್ಯಾಪ್ಸಿಕಮ್ ಬಗ್ಗೆ. ವರ್ಷವಿಡೀ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಈ ತರಕಾರಿ ವಿಶೇಷವಾಗಿ ಚಳಿಗಾಲದಲ್ಲಿ ಹೆಚ್ಚು ತಾಜಾ ಮತ್ತು ಸೊಬಗಿನ ರೀತಿಯಲ್ಲಿ ದೊರಕುತ್ತದೆ. ನಾವು ಸಾಮಾನ್ಯವಾಗಿ ಹಸಿರು ಕ್ಯಾಪ್ಸಿಕಮ್ ನೋಡಿರುತ್ತೇವೆ, ಆದರೆ ಇದು ಹಳದಿ ಮತ್ತು ಕೆಂಪು ಬಣ್ಣದಲ್ಲಿಯೂ ಲಭ್ಯವಿದೆ. ಕ್ಯಾಪ್ಸಿಕಮ್ ವಿಭಿನ್ನ ಪೋಷಕಾಂಶಗಳಿಂದ ಕೂಡಿದ್ದು ದೇಹಕ್ಕೆ ಬಹಳ ಉಪಯುಕ್ತ. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಕೆ ಇದ್ದು ಫೈಬರ್ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿದೆ. ಈ ಪೋಷಕಾಂಶಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ ಮತ್ತು ದೇಹಕ್ಕೆ ಶಕ್ತಿ ನೀಡುತ್ತವೆ. ಇದರಲ್ಲಿನ ಕ್ಯಾರೋಟಿನಾಯ್ಡ್, ಲುಟಿನ್ ಮತ್ತು ಜಿಯಾಕ್ಸಾಂಥಿನ್ ಕಣ್ಣುಗಳ ಆರೋಗ್ಯ ಕಾಯುವಲ್ಲಿ ಸಹಾಯ ಮಾಡುತ್ತವೆ. ಇದು ಮಾತ್ರವಲ್ಲ, ಕ್ಯಾಪ್ಸಿಕಮ್ನಲ್ಲಿ ಫ್ಲೇವನಾಯ್ಡ್ಗಳು ಎಂಬ ಉತ್ಕರ್ಷಣ ನಿರೋಧಕಗಳು ದೇಹವನ್ನು ಆಕ್ಸಿಡೇಟಿವ್ ಹಾನಿಯಿಂದ ರಕ್ಷಿಸುತ್ತವೆ. ವಿಶೇಷವಾಗಿ ಕೆಂಪು ಕ್ಯಾಪ್ಸಿಕಮ್ನಲ್ಲಿ ಇರುವ ಕ್ಯಾಪ್ಸಾಂಥಿನ್ ಚರ್ಮವನ್ನು ಹಾನಿಕಾರಕ ಯುವಿ ಕಿರಣಗಳಿಂದ ರಕ್ಷಿಸುತ್ತದೆ. ಇದರಲ್ಲಿನ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತವೆ ಮತ್ತು ಅನೇಕ ರೋಗಗಳಿಂದ ರಕ್ಷಣೆ ನೀಡುತ್ತದೆ. ರಕ್ತಹೀನತೆ ಮತ್ತು ತೂಕ ನಿರ್ವಹಣೆ. ಕ್ಯಾಪ್ಸಿಕಮ್ನಲ್ಲಿರುವ ಕಬ್ಬಿಣದ ಅಂಶವು ರಕ್ತಹೀನತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ತೂಕ ಇಳಿಸುವಲ್ಲಿ ಸಹ ಇದು ನೆರವಾಗುತ್ತದೆ. ಚಳಿಗಾಲದಲ್ಲಿ ಹೆಚ್ಚಾಗುವ ಆಹಾರ ಸೇವನೆಯಿಂದ ತೂಕ ಹೆಚ್ಚಾಗುವ ಸಾಧ್ಯತೆಯನ್ನು ಕ್ಯಾಪ್ಸಿಕಮ್ನ ನಿಯಮಿತ ಸೇವನೆಯಿಂದ ನಿಯಂತ್ರಿಸಬಹುದು. ಕ್ಯಾನ್ಸರ್ ತಡೆ ಮತ್ತು ಹೃದಯ ಆರೋಗ್ಯ. ಕ್ಯಾಪ್ಸಿಕಮ್ ಉತ್ಕರ್ಷಣ ನಿರೋಧಕ ಲೈಕೋಪಿನ್, ಎಪಿಜೆನಿನ್, ಲುಪಲೋಲ್ ಮತ್ತು ವಿವಿಧ ಕ್ಯಾರೋಟಿನಾಯ್ಡ್ಗಳಿಂದ ಕೂಡಿದೆ. ಇವುಗಳು ಕ್ಯಾನ್ಸರ್ ವಿರುದ್ಧ ಹೋರಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಜೊತೆಗೆ ಈ ತರಕಾರಿ ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಉತ್ತಮ ಆರೋಗ್ಯವನ್ನು ಕಾಪಾಡಲು ನೆರವಾಗುತ್ತದೆ. ಹೀಗಾಗಿ ಕ್ಯಾಪ್ಸಿಕಮ್ ತಿನ್ನುವುದರಿಂದ ನಿಮ್ಮ ಶರೀರಕ್ಕೆ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳು ದೊರೆಯುತ್ತವೆ. ಚಳಿಗಾಲದಲ್ಲಿ ತಾಜಾ ಹಸಿರು, ಕೆಂಪು ಅಥವಾ ಹಳದಿ ಕ್ಯಾಪ್ಸಿಕಮ್ ಸೇವನೆ ನಿಮ್ಮ ಆರೋಗ್ಯ, ತೂಕ ನಿಯಂತ್ರಣ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಉನ್ನತ ಮಟ್ಟಕ್ಕೆ ತರುವುದರಲ್ಲಿ ಬಹಳ ಪರಿಣಾಮಕಾರಿ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.